ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಹೇಗೆ ದೀಪಾವಳಿ ಆಚರಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ. ನಾವು ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ, ಅಂದರೆ ಹಿಂದೆ ಸ್ಕ್ರೀನು ಮತ್ತು ಟೇಬಲ್ನ ಎಲ್ಲ ರೆಡಿ ಮಾಡಿದ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಸ್ಯಾರಿನೆಲ್ಲ ಡ್ರೇಪ್ ಮಾಡ್ತಾಯಿದ್ದೀವಿ, ಅಂದರೆ ಎಲ್ಲ ನೆರಿಗೆ ಎಲ್ಲ ಮಾಡಿಬಿಟ್ಟು. ಲಾಸ್ಟ್ ಇಯರ್ ಎಲ್ಲ ನನಗೆ ತುಂಬಾ ಕಷ್ಟ ಆಗಿತ್ತು. ಈ ಇಯರ್ ಸ್ವಲ್ಪ ಬೇರೆ ಮೆಥಡಲ್ಲಿ ಉಡಿಸಿದ್ವಿ, ಹಾಗಾಗಿ ಬೇಗನೆ ಆಯಿತು. ನಾನು ಈ ಸ್ಯಾರಿನ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ, ತುಂಬ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ತು. ನಿಮಗೇನಾದರೂ ಈ ಸ್ಯಾರಿ ಇಷ್ಟ ಆಯಿತು, ಕಲರು ಇದೇನಾದರೂ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅದ್ರದ್ದು ಲಿಂಕ್ನ ಕಳಿಸ್ತೀನಿ. ಹಾಗೆ ಬೆಳಗ್ಗೆ 12 ಗಂಟೆ ಒಳಗೆ ಸಮಯ ಚೆನ್ನಾಗಿತ್ತು. ನಾನು 10 ಗಂಟೆ ಹಂಗೆ ಪೂಜೆನ ಸ್ಟಾರ್ಟ್ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 11:30 ಹಂಗೆ ಆಯಿತು. ಪೂಜೆಗೆಲ್ಲ ನಾನು ನೈಟೆಲ್ಲ, ಅಂದರೆ ದೇವ್ರ ಸಾಮಾನೆಲ್ಲ ನೈಟೆಲ್ಲ ತೊಳ್ಕೊಂಡಿದ್ದೆ. ದೀಪಾವಳಿ ಹಬ್ಬ ನೈವೇದ್ಯಕ್ಕೆ ನಾವು ಹೋಳಿಗೆ, ಅನ್ನ, ಸಾಂಬಾರು ಮಾಡಿದ್ದೆ ನೈವೇದ್ಯಕ್ಕೆ. ಹಾಗೆ ಕಡುಬು, ರವೆ ಉಂಡೆನೂ ಸಹ ಒನ್ ಡೇ ಬಿಫೋರ್ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ದೀಪಾವಳಿ ಹಬ್ಬದಲ್ಲಿ ನಾವು ಲಕ್ಷ್ಮಿನ ಕೂಡಿಸ್ತೀವಲ್ಲ, ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಬೇರೆಯವರು ಹೇಳ್ತಾ ಇರ್ತಾರೆ ಅಮಾವಾಸ್ಯೆ ದಿನ ಕೂಡಿಸಿದ್ರೆ ತುಂಬಾ ಒಳ್ಳೆಯದು, ಅವತ್ತು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಮನೆಯಲ್ಲಿ ಹಿಂದಿನ ಕಾಲದಲ್ಲಿಂದಲೂ ಕೆಲವರು ಅಮಾವಾಸ್ಯೆಯಲ್ಲಿ ಮಾಡ್ತಾರೆ, ಕೆಲವರು ಪಾಡ್ಯ ದಿನ ಮಾಡ್ತಾರೆ. ಯಾವ ರೀತಿ ಅವ್ರ ಮನೆಯಲ್ಲಿ ಪದ್ಧತಿ ಇರುತ್ತೋ ಅದೇ ರೀತಿಯಾಗಿ ಮಾಡಿದರೆ ಅವ್ರಿಗೂ ಅವ್ರ ಮನೆಗೂ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕೆಲವೊಂದು ಪದ್ಧತಿಗಳು ಹೇಗೆ ಅಂತಂದರೆ ಹಿರಿಯರು ಯಾವುದೋ ಒಂದು ಕಾರಣದಿಂದ ಅವತ್ತಿನ ದಿನ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಅದನ್ನು ಪಾಲಿಸಿದರೆ ನಮಗೂ ಸಹ ಒಳ್ಳೆಯದು. ಹೀಗೆ ನಾವು ಪಾಲಿಸೋದ್ರಿಂದ ಮಕ್ಕಳನ್ನೂ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ. ಪೂಜೆ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಹಾಗೆ ನಾವು ಮಾಡುವಂತಹ ಕೆಲಸ ನಿಷ್ಠೆಯಿಂದ ಇದ್ದಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಷ್ಟಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ಒಂದು ಆಚರಣೆ.